ಏನು ನಿನ್ನ ತಮ್ಮಂದಿರಿಗಾಗಿ ಮಾಡಿದ ಶಪಥವೇನಾಯಿತು? 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 ಏ ಸೋಬಲ ರಾಜ ಶಕುನಿಯ ಆಶ್ವಾಸನೆ ಎಲ್ಲ ಅಲ್ಲಗಳೆತ್ತಿರುವ ಅದುಮರುಳುಗಳೇ ಸಜ್ಜು. ಏನೇ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಸ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯಲ್ಲೇ ಪ್ರಚೋದನೆಯಿತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಬರದ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ, ಮಾಸರ್ಯದ ಮಹಾ ನಿಪುಣ ಈ ಶೋಭಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಾಕ್ಷಯಕ್ಕೆ ಕಾರಣಕರ್ತನಾದ ದುರ್ನೀತ, ದುರ್ಜಾತ, ದುರ್ಳ ದುರ್ಯೋಧನನೇ ಕೇಳು. ಅಂದು ನನ್ನ ಸಹೋದರರು ಹರಣ ಸರಿದು ಅದೆಷ್ಟು ವರ್ಷಗಳು ಹುರುಳಿ ಹೋದವು ಗೊತ್ತೇ? ಅದೆಷ್ಟು ವರ್ಷಗಳು ಹುರುಳಿ ಹೋದವು ಗೊತ್ತೇ? ಆ ಗತ ವರ್ಷಗಳ ನೆನಪು ಮರುಕಳಿಸಿ ಬರುತ್ತಿದೆ. ಅನ್ನ ನೀರಿಲ್ಲದ ಹಸುನೀಗಿದರ ಹಾರ್ತನಾದ ನನ್ನ ಕರುಳು ತಲವನ್ನ ಹಿರಿದು ನರಳುತ್ತಿದೆ. ಅಂದು ಕಣ್ಣೆದುರಿಗೆ ನಡೆದ ಅಸಲಿ ಘೋರ ಕೃತ್ಯದ ಯಾತನೆ ನನ್ನ ಕರುಳು ತಳವನ್ನ ಹಿಡಿದು ನರಳಿಸುತ್ತಿದೆ. ನನ್ನ ಸಹೋದರಿ ಗಾಂಧಾರಿ ದೇವಿಯ ಮಾನಸಿಕ ಯಾತನೆ ಕಣ್ಣಿದ್ದರೂ ಕುರುಡಿಯಂತೆ ಪದಿಯ ಅನುಸರಿಸಿ ನಡೆವ ಮಾನವತೆಯ ಆದರ್ಶದ ಕಂಡು ನನ್ನ ಹೃದಯ ಕರಗಿ ನೀರಾಗಿ ಹರಿಯುತ್ತಿದೆ. ಸುಯೋಧನ, ಕರಗಿ ನೀರಾಗಿ ಹರಿಯುತ್ತಿದೆ. ಕಣ್ಗಳಿಗೆ ಕಂಗಳಿಸುವುದಲ್ಲ ಕಾರಾಗೃಹವಾಗಿ ಕಿವಿಯಲ್ಲಿ ಕೇಳುವ ಕೂಗು ಕರ್ಕಸದ ಕಿಡಿಯಾಗಿ ನಾನು ನಿಂತ ನೆಲವೇ ಸತಜೀವಗಳ ಚಿತ ಉರಿಸುವ ಮಶನವಾಗಿ ಕಾಡುತ್ತಿದೆ ನನ್ನನ್ನು. ಕಾಡುತ್ತಿದೆ ನನ್ನ ನೋವು. ಅಂದಿನ ಸೇಡಿನ ಕಿಡಿಯಾಗಿ ಉಳಿದು ನಿನ್ನ ಗುರುಕುಲದ ಗೂಡನ್ನು ಹೊಡೆದು ಹುಡಿ ಮಾಡಿ ಈ ಬೇಡಲ್ಲಿ ಚೆಲ್ಲಾಡಬೇಕೆಂದು ನನ್ನೊಬ್ಬನನ್ನು ಉಳಿಸಿ ಮಡಿದರು ನನ್ನ ಒಡನಾಡಿಗಳು. ನನ್ನೊಬ್ಬನನ್ನು ಉಳಿಸಿ ಮಡಿದರು ನನ್ನ ಒಡನಾಡಿಗಳು. ಹೇ ನಾಡ ಹೊಡೆಯ, ನಿನ್ನ ಬಂಧು ಬಾಂಧವರನ್ನು ಹೊತ್ತು ಹಗಲಿ ಹಂಬಲಿಸಿ ಕೊರಗಿ ಸಾಯಬೇಕೆಂದು ನನ್ನ 100 ಜನರ ತುತ್ತನ್ನು ನನಗೆ ಉಣಬಡಿಸಿ ಅವರ ಶಕ್ತಿಯನ್ನೆಲ್ಲ ನನಗೆ ಧಾರೆ ಎರೆದು ಸೇಡೆಂಬ ದಾವಾಜ್ಞೆ 100 ವಾಣಿಗಳಿಂದ ಶಕುನಿ 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 ಎಂದು ವಿಧಾನವಿತ್ತು. ಒಬ್ಬೊಬ್ಬರಾಗಿಯೇ ಸತ್ತರು ಸುಯೋಧನ, ಒಬ್ಬೊಬ್ಬರಾಗಿಯೇ ಸತ್ತರು. ಒಬ್ಬೊಬ್ಬರಾಗಿಯೇ ಸತ್ತರು. ಆ ದಾರುಣ ದೃಶ್ಯವು ನನ್ನೇ ಶ್ರುತಿ ಬಡದಿಂದ ಅಚ್ಚಳಿದ ಉಳಿದು ನಿರಂತರ ಬಡವಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ಕುಶವಾಗಿರುವ ಈ ನನ್ನ ದೇಹವನ್ನು ಅಣುವಾಗಿ ತುಂಡು ತುಂಡಾಗಿ ತುಂಡರಿಸಿ ನೋಡಿದರೂ ಒಂದೊಂದು ಹಣಿವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಎಂಬ ಮಾಸ್ತರ್ಯದ ನುಡಿಗಳ ಹೊರತಾಗಿ ಮತ್ತೆ
ಮತ್ತಿನ್ನಾವ ಆಸೆ ಆಕಾಂಕ್ಷೆಗಳು ಎನ್ನನ್ನು ಆಲಿಸಲು ಅಸಾಧ್ಯ ಸುಯೋಧನ, ಎನ್ನನ್ನು ಆಲಿಸಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ ಏಕವ್ರಜ ಚಕ್ರಾಧಿಪವನ್ನೇ ಸಾಧಿಸಿ ಸಕಲ ಸಾಮಂತರಾರಿಂದ ಓಲೈಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನ ಮನೇರಿ ರಾಜಾಧಿರಾಜ ರಾಜಾಧಿರಾಜ ರಾಜಗಂಭೀರ ರಾಜಗಂಭೀರ ಗಾಂಧಾರ ಕುಲೋದ್ಧಾರಕ ಗಾಂಧಾರ ಕುಲೋದ್ಧಾರಕ ಕಪಟದ್ಯೂತ ವಿದ್ಯ ವಿಶಾರದ ಕಪಟದ್ಯೂತ ವಿದ್ಯೆ ವಿಶಾರದ ಸೌಬಲ ರಾಜ ಸೌಭರಾಜ ಶಕುನಿ ಬಹುಬರ ಬಹುಬರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು ಶಿವನ, ಗಾಳಿ ಗೋಪುರವಾಯಿತು. ಗತಿ ಸ್ಮರಣೆಯಿಂದ ಭವಿಷ್ಯವು ಎಂದಿಗೂ ಆಲಸ್ಯವಾಗುವುದಿಲ್ಲ. ಅಂತೆಯೇ ನಿನ್ನನ್ನು ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಲಿ, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ಎಂಬ ಹಿರಿಯರ ಹಾರ್ಯೋಕ್ತಿಗಳನ್ನು ಅನುಸರಿಸಿ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಡಿಸುವೆನು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಸಹೋದರೊಡನೆ ನಿನ್ನ ಅಂಶ ನಿರವಾಂಶವಾಗುವುದನ್ನು ಈ ನನ್ನ ಕಣ್ಣಾರ ಕಾಣದ ಹೊರತು ಎಲ್ಲಿಯುವುದು ಶಾಂತಿ. ಕಣ್ಣ ವಂಚಿಸಿ ನರಳಿಸಿದೆ ನನ್ನಯ ಸೋದರರ ಪ್ರತಿಕಾರಕ್ಕೆ ಪ್ರತಿಕಾರವ ಮಾಡದೆ ಬಿಡೆನು ಈ ಶಕುನಿ. ವಂಚಿಸಿ ನರಳಿಸಿದೆ ಎಲ್ಲೆಯ ಸೋದರರ ವಂಚಿಸಿ ನರಳಿಸಿದೆ ಎಲ್ಲೆಯ ಸೋದರರ ಪ್ರತಿಕಾರಕ್ಕೆ ಪ್ರತಿಕಾರವ ಪ್ರತಿಕಾರಕ್ಕೆ ಪ್ರತಿಕಾರವ ಮಾಡದೆ ಬಿಡೆನು ಈ ಶಕುನಿ. ವಂಚಿಸಿ ನರಳಿಸಿದೆ ಎಲ್ಲೆಯ ಸೋದರರ ಅನುಜರ ಬಾಳಿನ ಆಶಾ ಕಿರಣ ಅಳಿಯಿತು ಅಂದೆ ಸರಮನೆಯೊಳಗೆ. ಅನುಜರ ಬಾಳಿನ ಆಶಾ ಕಿರಣ ಅಳಿಯಿತು ಅಂದೆ ಸರಮನೆಯೊಳಗೆ. ಮಾಡಿದ ಪಂಥವ ತೀರಿಸದೆ ಬಿಡ, ಮಾಡಿದ ಪಂಥವ ತೀರಿಸದೆ ಗುರುಕುಲ ನಾಶವ ಗೈಯುವೆನು. ಗುರುಕುಲ ನಾಶವ ಗೈಯುವೆನು. ವಂಚಿಸಿ ನರಳಿಸಿದೆ ಎಲ್ಲೆಯ ಸೋ
ಸಹೋದರರೇ ಹಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡಳ ಹರಿಯುವ ರಕ್ತದಿಂದ ನರಕದಲ್ಲಿ ನಿಮಗೆ ನಿರಾಂಜವನ್ನು ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಆಗುವ ಹಿಂಸೆ ಅತಿ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರಿಂದ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರು ಬಿಡುವುದರಿಂದ ಮಾಡಿ ನರಕದ ಮಾರ್ಗವನ್ನೇ ಇಳಿಸುವನು. ನಿನಗೆ ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ನಿನ್ನ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯತ್ರತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಏ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸ್ವಯುತ ಕಲಹವು ಉಚಿತವೇ ಶಕುನಿ? ನಾನು ಅಂದು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟವಾಗಿ ಹೇಳಿದರು. ಅವನ ಮೇಲಿನ ಅಪಮಾನದಿಂದ ಅವನನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಕರವೆಲ್ಲ ಬಿಡಿಸುವುದರ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಚೋರ ಗೈದ ಕಾರ್ಯವ ಅಣ್ಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಚೋರ ಗೈದ ಕಾರ್ಯವ ನಮ್ಮ ಸರ್ಕಾರವನ್ನು ಸ್ವೀಕರಿಸುವಂತೆ ಕಾಣುತ್ತಿಲ್ಲ. ಆಗಲ ರಾಜಪ್ರಾಸಾದವನ್ನು ದಾಟಿ ವಿದುರನ ಮುರುಕು ಚೌಪಿಡಿಯನ್ನು ಆಶ್ರಯಿಸಿರುವನು. ಚಚೆ, ಇದು ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನರು. ವಿದುರನಂತಹ ಭಕ್ತರು ಆತನಿಗೆ ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವೆನು. ಚಿಂತಿಸಬೇಡ, ಹೋಗು ಸಹೋದರ.
ಸಹೋದರರನ್ನು ಶಾಸನ ಮಾಡಲು ನನಗೊಂದೊಂದು ಸಾರಿ ದುಸ್ಸಾಹಸವೇ ಎನಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಮದಗಜಗಳೆಷ್ಟಿದ್ದರೂ ಈ ಸಿಂಹದ ಮರಿಗೆ ಸರಿಸಾಟಿಯಾಗಬಲ್ಲವೇ? ಅದಾಗಿರಲಿ, ಈಗ ಏನು ಮಾಡುವುದು ಶಕುನಿ? ಕೃಷ್ಣನ ಸಂಧಿಗೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲವಯ್ಯ. ಹಾಗಿದ್ದರೆ ಸಾರ್ವಭೌಮನ ನೀಡುತ್ತಿದ್ದ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ತಾನೇ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನಯ್ಯ. ಯಾರು ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಭಗವಂತ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ ಇವರುಗಳು ನಿನಗೆ ಎಂತಹ ಮಿತ್ರರಾಗಿದ್ದಾರಯ್ಯ. ಕಾರಣ ಇಲ್ಲದೇ ಅವನು ಸಂಹರಿಸಿ ಕಂಸನನ್ನು ಒಲಿಸಿ ಅರಳುವ ಮರಳುವ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕೂರಿಸಿ ತಾನು ರಾಜ್ಯಭಾರ ಮಾಡಿದನು. ಸಹೋದರರನ್ನು ಸುರಪಾನ ಪ್ರವರ್ತನನ್ನಾಗಿ ಮಾಡಿ ಜಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯ ಕುರು ರಾಜ. ಹಾಗಾದ್ರೆ ನನ್ನೇಕೆ ಅಂದು ದ್ವಾರಕೆ ಕಳಿಸಿದೆ? ಆ ನಂದ ಗೋಪಾಲಕನ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಆತನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನ್ನ ಹೆಚ್ಚಿಗೆ ಅವಶ್ಯಕತೆ ಆಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚದಿಂದ ಹೇಳಬೇಕಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ಪಾರು ಮಾಡಿರುವನಯ್ಯ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಣ್ಯ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದೆ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದೆಯಾ? ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಇನ್ನೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಂಚನೆಯಲ್ಲಿ ಇಡುವುದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ನಿನ್ನೊಡನೆ ಸೆಣಸಿ ಜಯಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆಯ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಮನ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೋಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಮೇಲಿಂದ ಮೇಲೆ ಕೃಷ್ಣನು ಮೇಲಿಂದ ಮೇಲೆ ಬಾರಿಗೂ ಸಂಧಿ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ ಮಾವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ಮಾವ ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳೋಣ. ಇನ್ನು ನಡೆಸಿಯೋದಲ್ಲ. ಸರಿ ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು
ಕೊಡುವುದಿಲ್ಲ. ಹಾ, ನಡೆ. ಬಿಟ್ಟು ಈ ಶಕುನಿ ಎಲ್ಲಿಗೆ ತಾನೇ ಹೋದಾನು? ನಡೆ. ನಿನ್ನ ಕುಲದ ಬೇರನ್ನು ಕಿತ್ತೊಯ್ಯಲು ಸದಾ ಸಿದ್ಧನಾಗಿರುವ ಈ ಶಕುನಿಯು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದ? ನಡೆ ನಡೆ. ನನ್ನ ಸೇಡೆಂಬ ದಾವತಿಗೆ ದಾವತಿ ಆಗಲಿರುವ ಪತಂಗವೇ ನಡೆ. ಇದೀಗ ನಿನ್ನ ವಿನಾಶ ಕಾರ್ಯ ಆರಂಭ. ಯೋಧನ, ಏನೂ ಅರಿಯದೆ ಕೋಮಲವಾಗಿದ್ದ ನಿನ್ನ ಸೋದರ ಮಾವನ ಹೃದಯದಲ್ಲಿ ವಿಷದ ಜ್ವಾಲೆಯನ್ನು ಹೊತ್ತಿಸಿ ನೀನು ಮಾತ್ರ ನನ್ನದೇ ಅಧಿಕಾರವೆಂದು ಮೆರೆಯುತ್ತಿರುವೆ ಅಲ್ಲವೇ? ಇನ್ನೆಷ್ಟು ದಿನ ಇರುವುದೋ ನಿನ್ನ ಅಧಿಕಾರ? ಇನ್ನೆಷ್ಟು ದಿನ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಒಬ್ಬೆ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಶ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಮದದಿಂದ ಒಬ್ಬೆ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಶ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಅತ್ಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದು ನನ್ನ ಮನದಲ್ಲಿ. ಅತ್ಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದು ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದು ನನ್ನ ಮನದಲ್ಲಿ. ಇದು ನಿನ್ನ ಕುಲನಾಶ ಮಾಡುವುದು ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು? ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಒಬ್ಬೆ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಶ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ವೀರಧರ್ವ ಹಿಡಿದು ನಿಂತ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು. ಪಾಪ ಕರ್ಣ. ವೀರಧರ್ವ ಹಿಡಿದು ನಿಂತ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿ ಕೊಲ್ಲನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿ ಕೊಲ್ಲನು. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು? ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಒಬ್ಬೆ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಶ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಯೋಧನ, ಶಕುನಿ ಎಂಬ ಮೂರಕ್ಷದ ಅರ್ಥವನ್ನೇನಾದರೂ ಬಲ್ಲೆ ಮರುಳೆ? ಶಾ ಎಂದರೆ ಸತಜೀವಗಳ ತುಂಬಿರುವ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನವರಿಂದಲೇ ನಿರ್ನಾಮ ಮಾಡಿಸುವವನೇ ಈ ಮೂರಕ್ಷರದ ಅರ್ಥ. ಕೆಲವೋ ಕೌರವ ಯಾವ ನನ್ನ ರಾಜ್ಯವನ್ನು ನಾಸಗೈದು
ಮೋಸದ ಮಹಾ ಸಂಸ್ಥಾಪನೆ ಆಗಿ ಮೆರೆಯುತ್ತಿರುವ ಆ ನಿನ್ನ ಹಸ್ತಿನಾವತಿಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತ ಸಾಗರವನ್ನು ಏರ್ಪಡಿಸಿ ಹಸ್ತಿನಾವತಿಯ ಮಣಿಮುಂಟ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ಭರತವಂಶ ಕಳಂಕ ಸ್ವರೂಪರಾದ ನಿನ್ನ 99 ಮಂದಿ ಸೋದರ ರಕ್ತದ ಒಕ್ಕುಳೆ ಆಡುವ ಬಯಕೆ ಹೊತ್ತ ಈ ನನ್ನ ರಕ್ತಾಕ್ಷದ ಉರಿಗಣ ತಾಪವನ್ನಾರಿಸಿ ಸಾಮ್ರಾಟ ಪಟ್ಟದ ಮುಗ್ಧವನದ್ದು ಚಲದಂಕ ಮಲ್ಲನೆಂದು ಮೆರೆಯುತ್ತಿರುವ ಆ ನಿನ್ನ ಮಸ್ತಕವು ಈ ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನಾನೆಂದು ನೋಡುವೆನೋ ಅಂದೇ ನನಗೆ ತೃಪ್ತಿ, ಅಂದೇ ನನ್ನ ಸಹೋದರ ಆತ್ಮಕ್ಕೆ ಸಂತೃಪ್ತಿ. ಎಂದಿಗೆ ನಿನ್ನ ಸತಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ನಿನ್ನ ರುಂಡದ ಮೇಲೆ ಒದ್ದಾಡುವುದನ್ನ ನಾನೆಂದು ಕಾಣುವೆನೋ ಅಂದೇ ನನಗೆ ಆನಂದ, ಅಂದೇ ನನಗೆ ಮಹದಾನಂದ, ಅಂದೇ ನನಗೆ ಪರಮಾನಂದ.